ಕೂಡಿಗೆಯ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ಕಳೆದ 3 ವರ್ಷಗಳಿಂದ ಸೇವೆ ಸಲ್ಲಿಸಿ ನಿವೃತ್ತರಾದ ಪಿಎಸ್ ಹೇಮಲತಾ ಅವರಿಗೆ ವಿದ್ಯಾರ್ಥಿಗಳು, ಶಿಕ್ಷಕರ ವೃಂದ, ಪೋಷಕರು ಮತ್ತು ಗ್ರಾಮಸ್ಥರು ಸನ್ಮಾನಿಸಿ ಬೀಳ್ಕೊಡುಗೆ ಕೊಟ್ಟರು. ಇನ್ನು ಸಮಾರಂಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪ, ಕಳೆದ 3 ವರ್ಷಗಳಿಂದ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ಇವಾಗ ನಿವೃತ್ತಿಯಾದ ಹೇಮಲತಾ ಅವರಿಂದ ನಾವು ಶಿಸ್ತು, ಸಮಯ ಪಾಲನೆ, ಕೆಲಸದಲ್ಲಿನ ಭಕ್ತಿಯನ್ನು ನೋಡಿ ಕಲಿಯಬೇಕಾಗಿದೆ ಎಂದರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹೇಮಲತಾ, ಕೊಡಗು ಜಿಲ್ಲೆಯ ವಿವಿಧ ಶಾಲೆಗಳಲ್ಲಿ ಕಳೆದ 33 ವರ್ಷಗಳಿಂದ ಸೇವೆ ಸಲ್ಲಿಸಿ ಇವಾಗ ಕೂಡಿಗೆಯ ಸದ್ಗುರು ಅಪ್ಪಯ್ಯ ಸ್ವಾಮಿ ಪ್ರೌಢಶಾಲೆಯಲ್ಲಿ 3 ವರ್ಷಗಳಿಂದ ಸೇವೆ ಸಲ್ಲಿಸಿ ಶಾಲಾ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಬಿಟ್ಟು ಹೋಗುತ್ತಿರುವುದನ್ನು ಬಹಳ ದುಃಖಕರ ಸಂಗತಿ. ನಾನು ಕಲಿತದ್ದು ಬಹಳ, ಕಲಿಯಲು ಸಹಕಾರ ನೀಡಿದ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮಕ್ಕಳಿಗೂ ನಾನು ಚಿರಋಣಿ ಎಂದು ತಿಳಿಸಿದರು. ಸಂಸ್ಥೆ ಸಹೋದ್ಯೋಗಿಗಳು ಇವತ್ತು ಅವರನ್ನು ಸನ್ಮಾನ ಮಾಡಿದ್ದಾರೆ. ಅವರ ಆ ಒಂದು ಹೆಲ್ಪಿಂಗ್ ನೇಚರ್ ಅಂದರೆ ಗುಣಗಾನ ಮಾಡೋದಕ್ಕಿಂತ ಅವರ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಅವರು ಇವತ್ತು ಇಲ್ಲಿವರೆಗೆ ಬಂದು ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಸದ್ಗುರು ಸಮಾಜದ ಪರವಾಗಿ ಸರ್ವರಿಗೂ ವಂದಿಸುತ್ತೇವೆ. 33 ವರ್ಷ ಸರ್ವಿಸ್ ಮಾಡಿದಂತಹ ಹೇಮಲತಾ ಮೇಡಮ್ರವರು ನಮ್ಮಲ್ಲಿ 3 ವರ್ಷ ಸರ್ವಿಸ್ ಮಾಡಿದರೂ ಸಹ 33 ವರ್ಷದ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡ್ರು. ಅವರನ್ನು ಬಿಟ್ಕೊಡೋದು ಅಂತ ಅಂದರೆ ಎಲ್ರಿಗೂ ಸಹ ತುಂಬ ಬೇಸರದ ಸಂಗತಿ ಮಕ್ಕಳೇ. ಸುತ್ತುತ್ತಿರುವ ಭೂಮಿಯಲ್ಲಿ ಸತ್ತು ಹೋಗುವರು ನಾವೆಲ್ಲ, ತಂದಿಲ್ಲ ಏನನ್ನು ಹೊತ್ತುಕೊಂಡು ಹೋಗುವುದಿಲ್ಲ ಮತ್ತೇನನ್ನು, ಉಳಿಯುವುದೊಂದೇ ಸ್ನೇಹ, ಪ್ರೀತಿ, ವಿಶ್ವಾಸ. ಅಂತಹ ಸ್ನೇಹಮಯಿ ಜೀವಿಯನ್ನು ಕಳಿಸ್ಕೊಡೋದು ಅಂತ ಅಂದರೆ ತುಂಬ ಬೇಸರದ ಸಂಗತಿ. ಆದರೂ ಸಹ ಸರ್ಕಾರದ ನಿಯಮದ ಪ್ರಕಾರ 60 ವರ್ಷ ಆದಮೇಲೆ ಅವರು ಹೋಗಲೇಬೇಕಾಗುತ್ತೆ. ಆದರೆ ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಇನ್ನೂ 2 ವರ್ಷ ಇರಬೇಕಾಗಿತ್ತು. ಆದರೆ ನಮ್ಮ ದುರ್ದೈವ ಏನೋ ಅಂತ ಅನಿಸುತ್ತೆ, 2 ವರ್ಷ ಮುಂಚೆಗೆ ಅವರನ್ನು ಶಾಲೆಗೆ ಸೇರಿಸಿರೋದ್ರಿಂದ ಇವತ್ತು 60 ವರ್ಷಕ್ಕೆ ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀಯುತ ಬಿ ವಿ ಅರುಣ್ ಕುಮಾರ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಸದ್ಗುರು ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಮತ್ತವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀಯುತ ಕೆ ಎನ್ ಮಂಜುನಾಥ್ ಸರ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸದ್ಗುರು ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ. ಏಕೆಂದರೆ ನಮ್ಮ ಶಾಲೆಯ ದ್ವಿತೀಯ ದರ್ಜೆ ಸಹಶಿಕ್ಷಕಿಯವರಾದಂತಹ ಶ್ರೀಮತಿ ಪಿಎಸ್ ಹೇಮಲತಾ ಮೇಡಮ್ರವರ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಇವರು ನಮಗೆ ತುಂಬ ಆತ್ಮೀಯರಾಗಿದ್ದಾರೆ. ಏಕೆಂದರೆ ನಮ್ಮ ಶಾಲೆಯ ಪ್ರತಿಯೊಂದು ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು. ಮತ್ತು ಕನ್ನಡ ಮ್ಯಾಮ್ ಜೊತೆ ತುಂಬ ಕ್ಲೋಸ್ ಆಗಿದ್ದರು. ಯಾವಾಗಲೂ ಕನ್ನಡ ಮ್ಯಾಮ್ ಮತ್ತು ಕ್ಲರ್ಕ್ ಮ್ಯಾಮ್ ಯಾವಾಗಲೂ ಒಟ್ಟಿಗೆ ಇದ್ದರು. ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡ್ತಾ ಇರಲಿಲ್ಲ. ಪ್ರತಿ ಸಲ ಎಷ್ಟೇ ಜಗಳ ಆಡಿದ್ರು ಇಬ್ಬರು ಒಟ್ಟಿಗೆ ಇದ್ದರು. ಆಸುಪಾಸಿನಲ್ಲಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ಆಡಳಿತ ಮಂಡಳಿಯವರಿಗೂ, ಎಲ್ಲ ರೀತಿಯಲ್ಲಿ ಸಹಕರಿಸಿದ ಇಲಾಖೆಯವರಿಗೂ, ಶಿಕ್ಷಕರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು. ಸರ್ಕಾರದ ಆದೇಶವನ್ನು ಪಾಲಿಸುವ ಕಾರಣಕ್ಕಾಗಿ ನನ್ನ ವರ್ತನೆ ಕೆಲವರಿಗೆ ನೋವಾಗಿರಬಹುದು. ಯಾರನ್ನು ನೋಯಿಸುವ ಉದ್ದೇಶ ನನ್ನದಾಗಿರುವುದಿಲ್ಲ. ಆದರೂ ನನ್ನ ನಡೆನುಡಿಯಿಂದ ಆಗಿರುವ ತಪ್ಪುಗಳಿಗೆ ಕ್ಷಮೆ ಇರಲಿ. ಹಾಗೂ ಅಡುಗೆ ಸಿಬ್ಬಂದಿಯವರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ
ಸಭಿಕರಿಗೂ ನನ್ನ ವಂದನೆಗಳು.